ಪ್ರಿಯಾ ಅವಸರದಲ್ಲಿ ಬೆಳಗ್ಗೆ ಬೆಳಗ್ಗೆ ಮನೆಯ ಎಲ್ಲ ಕೆಲಸ ಮಾಡಿಕೊಳ್ಳುತ್ತಿದ್ದಳು. ಏಕೆಂದರೆ ಅವಳಿಗೂ ಆಫೀಸ್ಗೆ ಹೊರಡುವ ಸಮಯವಾಗುತ್ತಿತ್ತು. ಅವಳ ಅತ್ತೆ ಉಮಾದೇವಿ ಮೆಲ್ಲಗೆ ರೂಮಿಂದ ಬಂದು ಪ್ರಿಯಾ ಟೀ ಕೊಟ್ಟರೆ ಟೀ ಹಿಡಿದುಕೊಂಡು ಹಾಲಲ್ಲಿ ಬಂದು ಕೂತಿದ್ಲು. ಆ ಕಡೆಯಿಂದ ಅವಳ ಮಗ ರವಿ ಬಂದು ಹೇಳುತ್ತಾನೆ, ಅಮ್ಮ ಗುಡ್ ಮಾರ್ನಿಂಗ್, ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳುತ್ತಾನೆ. ಅದನ್ನು ಕೇಳಿ ಅವನ ಅಮ್ಮ ಸ್ವಲ್ಪ ಕೋಪದಲ್ಲಿ ಹೇಳುತ್ತಾಳೆ, ಇದು ಎಂತಹ ಗುಡ್ ನಮ್ಮ ಜೀವನದಲ್ಲಿ ಅಂತ ಮುಖ ಇಣುಕಿ ಮಾತಾಡುತ್ತಿದ್ದಳು. ರವಿ ಕೇಳುತ್ತಾನೆ, ಯಾಕಮ್ಮ ಏನಾಯಿತು ಹಾಗೆ ಹೇಳ್ತಾ ಇದೆಯಾ ಅಂತ ಕೇಳುತ್ತಾನೆ. ಏನಿಲ್ಲ, ನಿನ್ನ ಹೆಂಡತಿಗೆ ಸ್ವಲ್ಪ ಏನಾದರೂ ಹೇಳು. ದಿನಾಲು ಅವಳ ತಾಯಿ ಹತ್ರ ಹೋಗಿ ಬರುತ್ತಾಳೆ. ದಿನಾಲು ಹೋಗೋಕ್ಕೆ ಅಲ್ಲಿ ಏನಿರುತ್ತೆ? ಆಫೀಸ್ ಮುಗಿಸಿಕೊಂಡು ಮನೆಗೆ ಬರೋಕ್ಕೆ ಆಗಲ್ವಾ ಅವಳಿಗೆ? ಮನೆಯಲ್ಲಿ ಇಷ್ಟೊಂದು ಕೆಲಸ ಇರುತ್ತೆ ಅಂತ ಅವಳ ಅತ್ತೆ ಮಗನಿಗೆ ಹೇಳುತ್ತಾಳೆ. ಆವಾಗ ರವಿ ಹೇಳುತ್ತಾನೆ, ಅಮ್ಮ ಅವಳ ಅಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ. ಅವರಿಗೆ ಇವಳು ನೋಡದಿದ್ದರೆ ಮತ್ತೆ ಯಾರು ನೋಡುತ್ತಾರೆ? ನಿನಗೂ ಮೈ ಹುಷಾರಿರದಿದ್ದಾಗ ಇವಳೇ ನಿನ್ನನ್ನು ನೋಡಿಕೊಳ್ಳುತ್ತಾಳೆ. ಆವಾಗ ನೀನು ಇವಳಿಗೆ ಏನು ಹೇಳಲ್ಲ. ಮತ್ತೆ ಇವಳು ಮನೆಯ ಎಲ್ಲ ಕೆಲಸ ಮಾಡಿಕೊಂಡು ಹೋಗುತ್ತಾಳೆ. ನಿನಗೆ ಮನೆಯಲ್ಲಿ ಏನು ಕೆಲಸ ಮಾಡೋಕ್ಕೆ ಹೇಳುವುದಿಲ್ಲ. ಆದರೂ ನೀನು ಅವಳಿಗೆ ಅವಳ ಅಮ್ಮನ ಹತ್ರ ಹೋಗಬೇಡ ಅಂತ ಹೇಳ್ತೀಯ. ಅತ್ತೆ ಹುಷಾರಾಗುವವರೆಗೆ ಪ್ರಿಯಾ ಆಸ್ಪತ್ರೆಗೆ ಹೋಗಿನೇ ಮನೆಗೆ ಬರುತ್ತಾಳೆ. ನೀನು ಅವಳಿಗೆ ಏನು ಹೇಳಬೇಡ ಅಮ್ಮ ಅಂತ ಹೇಳಿ ರವಿ ಬ್ರೇಕ್ಫಾಸ್ಟ್ ಮುಗಿಸಿಕೊಂಡು ಆಫೀಸ್ಗೆ ಹೊರಡುತ್ತಾನೆ. ಈಗ ಪ್ರಿಯಾ ಆಫೀಸ್ಗೆ ಹೊರಡುವ ಸಮಯ ಆಗುತ್ತೆ. ಅವಳು ಅವಸರದಿಂದ ಒಂದು ಕೈಯಲ್ಲಿ ಬ್ಯಾಗ್ ಹಿಡಿದುಕೊಂಡು ಅವಳ ಕೈ ಗಡಿಯಾರ ಕಟ್ಟಿಕೊಳ್ಳುತ್ತಾ ಹಾಲಲ್ಲಿ ಬರುತ್ತಾಳೆ. ಬಂದು ಅತ್ತೆಗೆ ಹೇಳುತ್ತಾಳೆ, ಅತ್ತೆ ನಾನು ಹೊರಡುತ್ತೇನೆ, ಎಲ್ಲ ಕೆಲಸವೂ ಮುಗಿದಿದೆ ಮತ್ತು ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಮಾಡಿ ಇಟ್ಟಿದ್ದೇನೆ. ನೀವು ಆಮೇಲೆ ಊಟ ಮಾಡಿ ಅಂತ ಹೇಳುತ್ತಾಳೆ. ಆವಾಗ ಅವಳ ಅತ್ತೆ ಹೇಳುತ್ತಾಳೆ, ಇವತ್ತು ಆಫೀಸಿಂದ ಮನೆಗೆ ಬಾ. ದಿನೇ ದಿನೇ ನಿಮ್ಮ ಅಮ್ಮನ ಹತ್ರ ಹೋಗೋಕ್ಕೆ ಆಟೋಕ್ಕೆ ಹಣ ಕೊಡೋಕ್ಕೆ ದುಡ್ಡೇನು ಗಿಡಕ್ಕೆ ಹತ್ತುತ್ತಾ? ಮತ್ತೆ ತಿಂಗಳ ಸಂಬಳ ಬಂದರೆ ನನ್ನ ಕೈಗೆ ಅರ್ಧ ಸಂಬಳ ಕೊಡ್ತೀಯ. ಅಲ್ಲಿ ಖರ್ಚಾಯಿತು ಇಲ್ಲಿ ಖರ್ಚಾಯಿತು ಅಂತ ಹೇಳುತ್ತಾಳೆ. ಅತ್ತೆ ನಮ್ಮಮ್ಮಗೆ ನಾನು ನೋಡಿಕೊಳ್ಳದಿದ್ದರೆ ಮತ್ತೆ ಯಾರು ನೋಡಿಕೊಳ್ಳುತ್ತಾರೆ? ನಾನಂತೂ ಆಫೀಸಿಂದ ಮನೆಗೆ ಬರುವಾಗ ಸ್ವಲ್ಪ ಹೊತ್ತು ಹೋಗಿ ಬರ್ತೀನಿ ಅಷ್ಟೇ. ನಮ್ಮಮ್ಮಗೆ ನಮ್ಮಪ್ಪನೇ ನೋಡಿಕೊಳ್ಳುತ್ತಿದ್ದಾರೆ. ನಾನು ಇಷ್ಟು ಮಾಡದಿದ್ದರೆ ನಾನು ಒಂದು ಮಗಳ ಅಂತ ಹೇಳುತ್ತಾಳೆ. ನೀನು ಈಗ ಒಂದು ಮನೆಯ ಸೊಸೆಯಾಗಿದೀಯ, ಮರೆಯಬೇಡ ಅಂತ ಅವಳ ಅತ್ತೆ ಹೇಳುತ್ತಾಳೆ. ನಾನು ಒಂದು ಮನೆಯ ಸೊಸೆಯಾಗಿದ್ದರೆ ಇನ್ನು ನಾನು ಒಂದು ಮನೆಯ ಮಗಳಾಗಿದ್ದೇನೆ ಅಂತ ಹೇಳಿ ಪ್ರಿಯಾ ಅವಸರದಲ್ಲಿ ಆಫೀಸ್ಗೆ ಲೇಟ್ ಆಗಿದೆ ಅಂತ ಹೊರಡುತ್ತಾಳೆ. ಇನ್ನು ಅವಳ ಅತ್ತೆ ಅವಳಿಗೆ ಗೋಳು ಹೊಡೆಯುತ್ತಿದ್ದಳು. ಆದರೆ ಅವಳ ಮಾತು ಕೇಳಿಸಿಕೊಳ್ಳದೇನೆ ಪ್ರಿಯಾ ಹಾಗೆ ಹೊರಟು ಹೋಗುತ್ತಾಳೆ. ಪ್ರಿಯಾಗೆ ರವಿ ಏನೂ ಹೇಳುವುದಿಲ್ಲ. ಏಕೆಂದರೆ ಮದುವೆಗೆ ಮುಂಚೆ ಪ್ರಿಯಾ ರವಿ ಹತ್ರ ಹೇಳುತ್ತಾಳೆ, ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬಳೇ ಮಗಳು. ಅವರ ರೆಸ್ಪಾನ್ಸಿಬಿಲಿಟಿನೂ ನನ್ನದೇ ಇರುತ್ತೆ. ಯಾವುದೋ ಒಂದು ಕೆಟ್ಟ ಸಮಯದಲ್ಲಿ ಅವರಿಗೆ ನಾನೇ ಆಸರೆ, ಅವರಿಗೆ ನಾನೇ ನೋಡಿಕೊಳ್ಳಬೇಕಾಗುತ್ತದೆ. ಅದಕ್ಕೆ ನಿಮಗೆ ಮದುವೆಯ ಮುಂಚೆನೇ ಹೇಳ್ತಾ ಇದ್ದೀನಿ. ಇದಕ್ಕೆ ನೀವು ಒಪ್ಪಿಗೆ ಇದ್ದರೆ ಹ್ಞೂ ಅನ್ನಿ, ಇರದಿದ್ದರೆ ಇಲ್ಲ ಅಂತ ಹೇಳಿದಳು. ಆವಾಗ ರವಿ ಹೇಳುತ್ತಾನೆ, ಮತ್ತೆ ಈ ಕಡೆ ನಮ್ಮ ತಾಯಿ ತಂದೆಯ ರೆಸ್ಪಾನ್ಸಿಬಿಲಿಟಿ ಯಾರದ್ದು? ಅವರನ್ನು ಯಾರು ನೋಡಿಕೊಳ್ಳಬೇಕು ಅಂತ ಕೇಳುತ್ತಾನೆ. ಅವರನ್ನು ನಾನು ನೋಡಿಕೊಳ್ಳುವುದಿಲ್ಲ ಅಂತ ಹೇಳಲಿಲ್ಲ. ಅಂತಹ ಸಮಯದಲ್ಲಿ ಅವರನ್ನು ನಾನೇ ನೋಡಿಕೊಳ್ಳುತ್ತೇನೆ. ಆದರೆ ನಮ್ಮ ತವರು ಮನೆಗೆ ಹೋಗುವಾಗ ನೀವು ಏನು ಹೇಳಬಾರದು, ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳುತ್ತಾಳೆ. ಹೌದು ಪ್ರಿಯಾ, ನನಗೂ ಇಂತಹ ಜೀವನ ಸಂಗಾತಿಯೇ ಬೇಕಾಗಿತ್ತು. ನೀನು ಅದರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಬೇಡ. ನಿನ್ನ ತಂದೆ ತಾಯಿಗೆ ನೋಡಿಕೊಳ್ಳುವುದು ಬರೀ ನಿನ್ನ ಕರ್ತವ್ಯ ಅಲ್ಲ, ಅದು ನನ್ನ ಕರ್ತವ್ಯವೂ ಸಹ. ಅತ್ತೆ ಮಾವನನ್ನು ನೋಡಿಕೊಳ್ಳುವುದು ಒಬ್ಬ ಅಳಿಯನ ಕರ್ತವ್ಯವೂ ಸಹ ಅಂತ ರವಿ ಹೇಳುತ್ತಾನೆ. ಅದಕ್ಕೆ ರವಿ ಆಫೀಸಿಂದ ಲಂಚ್ ಟೈಮಲ್ಲಿ ಅವನ ಅತ್ತೆಗೆ ನೋಡಿಕೊಂಡು ಮಾತಾಡಿಕೊಂಡು ಬರುತ್ತಿದ್ದ. ಸಂಜೆ ಕಡೆ ಪ್ರಿಯಾ ಹೋಗುತ್ತಿದ್ದಳು. ಪ್ರಿಯಾ ಎಲ್ಲ ಕೆಲಸವೂ ತಾನೇ ಮಾಡಿಕೊಂಡು ಆಫೀಸ್ಗೆ ಹೋಗುತ್ತಾಳೆ. ಅವಳು ಎಷ್ಟು ಸಲ ಅವಳ ಅತ್ತೆಗೆ ಹೇಳಿದ್ಲು, ಮನೆಯಲ್ಲಿ ಒಬ್ಬ ಮನೆ ಕೆಲಸದವರನ್ನು ಇಟ್ಟುಕೊಳ್ಳೋಣ ಅಂತ. ಆದರೆ ಅವಳ ಅತ್ತೆ ಕೇಳಲಿಲ್ಲ. ಅವರ ಕೆಲಸ ಸರಿಯಾಗಿ ಇರುವುದಿಲ್ಲ, ಅವರ ಕೆಲಸ ನನಗೆ ಇಷ್ಟ ಆಗುವುದಿಲ್ಲ. ಮನೆಯಲ್ಲಿ ಅಂತಹ ಎಷ್ಟು ಕೆಲಸ ಇರುತ್ತೆ, ಇಬ್ಬರು ಕೂಡಿ ಮಾಡಿದರೆ ಆಗುತ್ತೆ ಅಂತ ಹೇಳಿ ಮನೆಯಲ್ಲಿ ಕೆಲಸದವರನ್ನು ಇಡಲು ಬಿಡುವುದಿಲ್ಲ. ಅವಳ ಅತ್ತೆ ಬರೀ ನಾನು ಕೆಲಸ ಮಾಡುತ್ತೇನೆ ಅಂತ ಹೇಳುತ್ತಿದ್ದಳು. ಆದರೆ ಅವಳು ಏನು ಕೆಲಸ ಮಾಡುತ್ತಿರಲಿಲ್ಲ. ಯಾವಾಗಾದರೂ ಪ್ರಿಯಾ ತರಕಾರಿಗಳನ್ನು ಕಟ್ ಮಾಡೋಕ್ಕೆ ಕೊಟ್ಟಿದ್ರೆ ಅದನ್ನು ಮೆಲ್ಲಗೆ ಟಿವಿ ನೋಡುತ್ತಾ ಕಟ್ ಮಾಡುತ್ತಿದ್ದಳು. ಅದನ್ನು ನೋಡಿ ಪ್ರಿಯಾ ಮತ್ತೆ ಅವಳೇ ತಂದು ಕಟ್ ಮಾಡಿ ಕರಿ ಮಾಡುತ್ತಿದ್ದಳು. ಮತ್ತೆ ಪ್ರಿಯಾ ಆಫೀಸಿಂದ ಬಂದ ಮೇಲೆ ಡಿನ್ನರಲ್ಲಿಯೂ ಕೂಡ ಏನು ಸಹಾಯ ಮಾಡುತ್ತಿರಲಿಲ್ಲ. ಅವಳ ಅತ್ತೆ ಏನಾದರೂ ಮಾಡಬೇಕಾಗುತ್ತದೆ ಅಂತ ತಿಳಿದು ಸಂಜೆ ಹೊತ್ತು ನೆರೆಯವರ ಮನೆಯಲ್ಲಿ ಹೋಗಿ ಕೂತು ಹರಟೆ ಹೊಡೆದು ಊಟದ ಸಮಯಕ್ಕೆ ಮನೆಗೆ ಬರುತ್ತಿದ್ದಳು.
ಆದರೂ ಪ್ರಿಯಾ ಏನೂ ಹೇಳುತ್ತಿರಲಿಲ್ಲ. ಮನೆಯಲ್ಲಿ ಗಲಾಟೆ ಆದರೆ ಚೆನ್ನಾಗಿರುವುದಿಲ್ಲ ಅಂತ ತಿಳಿದು ಸುಮ್ಮನೆ ಆಗುತ್ತಿದ್ದಳು. ಅವಳ ಅತ್ತೆ ಏನೇ ಹೇಳಿದ್ರು ಅವಳಿಗೆ ತಿರುಗಿ ಮಾತಾಡುತ್ತಿರಲಿಲ್ಲ. ಹೀಗೆ ಒಂದು ದಿನ ಅವಳ ಅತ್ತೆ ಪ್ರಿಯಾಗೆ ಹೇಳುತ್ತಾಳೆ, ಹೇಗಂತೂ ದಿನಾಲು ನಿಮ್ಮ ಅಮ್ಮನ ಕಡೆ ಹೋಗ್ತಾ ಇದೀಯಾ, ಮತ್ತೆ ಇವತ್ತು ಅವರಿಗೆ ಲಂಚ್ ಮಾಡಿಕೊಂಡು ಹೋಗು ಅಂತ ಹೇಳುತ್ತಾಳೆ. ಆವತ್ತು ಪ್ರಿಯಾ ಆಫೀಸ್ ಲೇಟ್ ಆಗಿದೆ ಅಂತ ಹೇಳಿ ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿಟ್ಟು ಹೋಗುತ್ತಿದ್ದಳು. ಅದಕ್ಕೆ ಅವಳ ಅತ್ತೆ ಲಂಚ್ ಮಾಡಿಟ್ಟು ಹೋಗಿದ್ರೆ ನನಗೂ ಆಗುತ್ತೆ ಅಂತ ತಿಳಿದು ಹಾಗೆ ಹೇಳುತ್ತಾಳೆ, ಅತ್ತೆ ನನಗೆ ಇವತ್ತು ಮೊದಲೇ ಲೇಟಾಗಿದೆ, ಮಧ್ಯಾಹ್ನ ನೀವು ಏನಾದರೂ ಮಾಡಿಕೊಳ್ಳಿ. ಅಪ್ಪಗೆ ಟಿಫಿನ್ ನಮ್ಮ ನೆರೆಯ ಮನೆಯವರು ತಂದು ಕೊಡುತ್ತಿದ್ದಾರೆ ದಿನಾಲು. ಅಮ್ಮಗಂತೂ ಹಣ್ಣು ಜ್ಯೂಸ್ ನಾನು ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳುತ್ತಾಳೆ. ಕೇಳಿ ಉಮಾದೇವಿ ತುಂಬ ಕೋಪಗೊಂಡಳು. ದಿನಾಲು ಹಣ್ಣುಗಳನ್ನು ತಗೊಂಡು ಹೋಗುವುದಕ್ಕೆ ಹಣ ಎಲ್ಲಿಂದ ಬರ್ತಾ ಇದೆ, ಹಣ ಏನು ಗಿಡದಿಂದ ಬರ್ತಾ ಇಲ್ಲ ಅಂತ ಅವಳ ಅತ್ತೆ ಹೇಳುತ್ತಾಳೆ. ಅದನ್ನು ಕೇಳಿ ಪ್ರಿಯಾಗೆ ತುಂಬ ಕೋಪ ಬರುತ್ತೆ. ಅತ್ತೆ, ನಾನು ಗಳಿಸಿದ ಹಣ ನಾನು ನಮ್ಮ ತಂದೆ ತಾಯಿಯ ಮೇಲೆ ಖರ್ಚು ಮಾಡುತ್ತೇನೆ, ಇದನ್ನೆಲ್ಲ ನೀವೇಕೆ ಕೇಳ್ತಾ ಇದ್ದೀರಿ? ನನ್ನ ಹಣದ ಮೇಲೆ ಹಕ್ಕು ನಮ್ಮ ತಂದೆ ತಾಯಿಗೆ ಇದೆ, ನಿಮಗಲ್ಲ. ನನಗೆ ಓದಿಸಿ ದೊಡ್ಡವರು ಮಾಡಿದ್ದು ಅವರು, ನೀವಲ್ಲ. ಈಗ ಮುಂದೆ ನಾನು ನಿಮಗೆ ಒಂದು ಸಂಬಳನೂ ಕೊಡುವುದಿಲ್ಲ. ಮತ್ತೆ ನಾನೇ ಸಂಬಳ ಕೊಟ್ಟು ಒಬ್ಬರನ್ನು ಮನೆಯ ಕೆಲಸದವರನ್ನು ಇಟ್ಟುಕೊಳ್ಳುತ್ತೇನೆ. ನಿಮಗೆ ಅವರ ಕೆಲಸ ಇಷ್ಟ ಇರದಿದ್ದರೆ ನಿಮ್ಮ ಕೆಲಸ ನೀವು ಮಾಡಿಕೊಳ್ಳಿ, ನಿಮ್ಮ ಅಡುಗೆ ನೀವು ಮಾಡಿಕೊಂಡು ತಿನ್ನಿ, ನಾನು ಬೇಡ ಅಂತ ಹೇಳುವುದಿಲ್ಲ ಅಂತ ಹೇಳಿ ಆಫೀಸ್ಗೆ ಹೋಗುತ್ತಾಳೆ. ಆವಾಗ ಅವಳ ಅತ್ತೆ ಅವಳಿಗೆ ಏನು ಹೇಳುವುದಿಲ್ಲ, ಸುಮ್ಮನೆ ಅವಳ ಮುಖ ನೋಡುತ್ತಾ ನಿಂತು ಬಿಡುತ್ತಾಳೆ. ಪ್ರಿಯಾ ಈಗ ಒಬ್ಬರು ಮನೆ ಕೆಲಸದವರನ್ನು ಇಟ್ಟುಕೊಂಡಿದ್ದಳು. ಈಗ ಪ್ರಿಯಾ ಅವಳ ಅತ್ತೆಯ ಮಾತು ಕೂಡ ಕೇಳ್ತಾ ಇರಲಿಲ್ಲ. ಇದನ್ನು ನೋಡಿ ಅವಳ ಅತ್ತೆ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ, ಇವಳು ನನಗೆ ಒಂದು ತಿರುಗಿ ಮಾತಾಡುತ್ತಿರಲಿಲ್ಲ, ಮತ್ತೆ ನನ್ನ ಮಾತು ಒಂದು ಮೀರುತ್ತಿರಲಿಲ್ಲ. ನಾನು ಹೇಳಿದ ಎಲ್ಲ ಮಾತು ಕೇಳುತ್ತಿದ್ದಳು, ಆದರೆ ಈಗ ನನ್ನ ಒಂದು ಮಾತು ಕೇಳುತ್ತಿಲ್ಲ ಅಂತ ಅಂದುಕೊಂಡು ಸುಮ್ಮನಾಗಿ ಬಿಡುತ್ತಾಳೆ. ಈಗ ಅವಳಿಗೆ ಏನು ಅನ್ನದಿದ್ರೇನೆ ನಾನು ಚೆನ್ನಾಗಿರುತ್ತೇನೆ ಅಂತ ಅಂದುಕೊಂಡು ಸುಮ್ಮನಾಗಿ ಬಿಡುತ್ತಾಳೆ. ಮನೆ ಕೆಲಸದವಳು ಬಂದ ಮೇಲೂ ಅವಳಿಗೂ ಏನೂ ಹೇಳುತ್ತಿರಲಿಲ್ಲ, ಪ್ರೀತಿಯಿಂದ ಕೆಲಸ ಮಾಡಿಕೊಳ್ಳುತ್ತಿದ್ದಳು. ಪ್ರಿಯಾ ಅತ್ತೆಯ ಮಾತು ಕೇಳದಿದ್ದಾಗ ಆವಾಗ ಅವಳ ಮೇಲೆ ನಡೆಯುವ ದಬ್ಬಾಳಿಕೆ ಕಡಿಮೆ ಆಯಿತು. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.